ಸ್ನೇಹಿತರೆ, ಸಮ್ಮರ್ ಅಲ್ಲಿ ಬಂದು ಒಂದು ಬೀನ್ಸ್ ಬೆಳೆ ಮಾಡ್ಬೇಕಂತ ಹೇಳಿದ್ರೆ ತುಂಬಾ ಡಿಫಿಕಲ್ಟಿ ಇರುತ್ತೆ, ಎಲ್ಲರೂ ಕೇಳ್ಪಟ್ಟಿರ್ತೀರಾ. ಬಟ್ ಏನಂತ ಹೇಳಿದ್ರೆ ಸಮ್ಮರ್ ಅಲ್ಲೂ ಒಂದ್ ಸ್ವಲ್ಪ ಸಮಗ್ರವಾಗಿ ಮೇಂಟೈನ್ ಮಾಡ್ತಾ ಒಂದು ಉತ್ತಮವಾದ ಬೆಳೆನ ಇಲ್ಲಿ ಮಾಡಿರ್ತಾರೆ. ಸೊ ಯಾವ ರೀತಿ ಮಾಡಿದ್ದಾರೆ ಮೇಂಟೆನೆನ್ಸ್, ಮತ್ತೆ ಈ ಒಂದು ಸಮ್ಮರ್ ಅಲ್ಲಿ ಇಷ್ಟು ಮಾತ್ರ ಗಿಡ ಯಾವ ರೀತಿ ಎಲ್ಲ ಇಟ್ಕೊಂಡು ಮೇಂಟೈನ್ ಮಾಡಿದಾರೆ ಅಂತ ಒಂದು ರೈತರಿಂದ ಒಂದು ಚಿಕ್ಕ ಮಾಹಿತಿ ತಗೋಣ. ಬನ್ನಿ ಹೋಗೋಣ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು ಸರ್? ನಮಸ್ತೆ, ಭಾಸ್ಕರ್ ಅಂತ. ನಿಮ್ಮ ಊರು ಸರ್? ಜಯಮಂಗಲ ವಿಲೇಜು, ಮಾಲೂರು ತಾಲೂಕು. ಸರ್, ನಾನು ನಿಮ್ಮನ್ನ ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ. ತುಂಬಾ ಪ್ರೋಗ್ರೆಸಿವ್ ಫಾರ್ಮರ್ ನೀವು. ಸೊ ಹೆಂಗೆ ಸರ್, ಈಗ ಒಂದು ಬೇಸಿಗೆದಲ್ಲಿ ಬಂದಾಗ ಬೀನ್ಸ್ ಮಾಡೋದ್ರಲ್ಲಿ ತುಂಬಾ ಜನ ಎಡುತ್ತಾರೆ. ಸೊ ಎಲ್ಲಿ ಎಡುತ್ತಾರೆ ಮತ್ತೆ ಯಾವ ರೀತಿ ಮೇಂಟೈನ್ ಮಾಡ್ಬೇಕು ಸರ್ ಬೇಸಿಗೆ? ಇಲ್ಲ, ಸಾಯಿಲ್ ಪ್ರಿಪರೇಷನ್ ಅವಶ್ಯಕತೆ ಆಗುತ್ತೆ. ಹಾ ಸರ್. ಮೊದಲಿಗೆ ಅಂದ್ರೆ ಇಮಿಡಿಯೇಟ್ ಮಾಡ್ತೀನಿ, ಬೀನ್ಸ್ ಮಾಡ್ತೀನಿ ಅಂತಂದ್ರೆ ಇಮಿಡಿಯೇಟ್ ಹೊಲ ಉಳುಮೆ ಮಾಡ್ಬಿಟ್ಟು ಹಾಕೋದು ಆಗಲ್ಲ. ಮಿನಿಮಮ್ ಒಂದು 3 months ಪ್ರಿಪರೇಷನ್ ಬೇಕಾಗುತ್ತೆ. 3 months ಹೆಂಗಂತಂದ್ರೆ, ಈಗ ನೋಡಿ ನಾನು ಫೆಬ್ರವರಿ ಫಸ್ಟ್ ವೀಕಲ್ಲಿ ನಾಟಿ ಮಾಡಿದ್ದೆ ಬೀನ್ಸ್. ಅದಕ್ಕಿಂತ ಒಂದು 3 months ಅಲ್ಲಿ ಸೆಣಬು ಹಾಕಿದೆ. ಸೆಣಬ್ನ ಅದನ್ನ ಇನ್ಕಾರ್ಪೊರೇಟ್ ಮಾಡಿ ಪ್ರಿಪರೇಷನ್ ಅಲ್ಲಿ ಹಾಕಿ ಅದನ್ನ ಮಾಡಿದ್ದೆ. ರೋಟೇಷನ್ ಮಾಡ್ಬಿಡ್ತೀರಾ ಅಂದ್ರೆ ನೀವು ಸೆಣಬು ಬೀಜಗಳನ್ನ ಹಾಕ್ಬಿಟ್ಟು ಉಳುಮೆ ಒಂದು 45 days ಗ್ರೋ ಬಿಟ್ಬಿಟ್ಟು ನಂತರ ಅದನ್ನ ನೀವು ಭೂಮಿಯಲ್ಲಿ ಮಿಕ್ಸ್ ಮಾಡ್ಬಿಡ್ಬೇಕು, ಮಾಡ್ಬಿಟ್ಟು ಉಳುಮೆ ಮಾಡಿಸ್ಬಿಡ್ಬೇಕು. ಆಗೇನಾಗುತ್ತೆ, ನಮ್ಗೆ ಗ್ರೀನ್ ಮೆನ್ಯೂರ್ ಆಡ್ ಆಗುತ್ತೆ ಸಾಯಿಲ್ಗೆ. ನಮಗೆ ಅಂದ್ರೆ ಈ ಕೆಮಿಕಲ್ ಗೊಬ್ಬರಗಳ ಮೇಲೆ ಡಿಪೆಂಡೆನ್ಸಿ ಹೋಗ್ಲೇಬೇಕು ಸರ್. ವಿತೌಟ್ ಕೆಮಿಕಲ್ ಅಂದ್ರೆ ಈಗ ನೀವು ಮಾಡಿರೋ ಮೆಥಡ್ ಅಲ್ಲಿ ಒಂದು ಕೆಮಿಕಲ್ ಮೇಲೆ ಡಿಪೆಂಡೆನ್ಸಿ ಸ್ವಲ್ಪ ಕಡಿಮೆ ಆಗುತ್ತೆ. ಏನಂತಂದ್ರೆ ಸಾಯಿಲ್ಗೆ ಏನ್ ಬೇಕಿರುತ್ತೋ ಅದು ಸಿಗುತ್ತೆ ನಿಮ್ಗೆ, ಮೇನ್ ಇದು. ಮತ್ತೆ ಒಂದು ಕ್ರಾಪ್ ರೊಟೇಷನ್ ಆಗುತ್ತೆ, ಸಾಯಿಲ್ಗೆ ಗ್ಯಾಪ್ ಕೊಟ್ಟಂಗ, ನೆಲಕ್ಕೆ ರಿಕವರ್ ಆಗಕ್ಕೆ ಟೈಮ್ ಕೊಟ್ಟಂಗ ಆಗತ್ತೆ ಆತರ. ಆಮೇಲೆ ಬೇಸಿಗೆಯಲ್ಲಿ ಒಂದ್ ಸ್ವಲ್ಪ ಏನಂತಂದ್ರೆ ತ್ರಿಪ್ಸಿಂದು ಕಾಟ ಯಥೇಚ್ಛವಾಗಿರುತ್ತೆ. ನೀವು ತ್ರಿಪ್ಸ್ಗೆ ಔಷಧಿ ಚೆನ್ನಾಗಿ ಮಾಡ್ಕೊಳ್ಬೇಕು. ಆಮೇಲೆ ಏನ್ ಮಾಡ್ತಾರೆ, ಬೇಸಿಗೆ ಅಂತ ಹೆವಿ ನೀರ್ ಕೊಡ್ತಾರೆ, ಮಲ್ಚ್ ಮಾಡ್ಕೊಳ್ರಿ. ಹೆವಿ ನೀರ್ ಕೊಡೋ ಅವಶ್ಯಕತೆ ಇಲ್ಲ. ಮಾಯಿಶ್ಚರ್ ಅನ್ನೋದು ಬೇಗ ಇದಾಗೋದು. ಬೇಗ ಅಂತಲ್ಲ, ಈಗ ಏನ್ ಮಾಡ್ತಾರೆ ರೈತರು, ಬೀನ್ಸ್ ನಾಟಿ ಮಾಡೋರೆಲ್ಲ ಏನ್ ಮಾಡ್ತಿದಾರೆ ಅಂತಂದ್ರೆ, ಬೀನ್ಸ್ ನಾಟಿ ಮಾಡ್ಬಿಟ್ಟಿದ್ವಿ ಬೇಸಿಗೆಯಲ್ಲಿ, ತುಂಬಾ ನೀರ್ ಕೊಡ್ಬೇಕು ಅಂತ 3 hour 4 hour ಡ್ರಿಪ್ ಅಲ್ಲಿ ನೀರ್ ಕೊಡ್ತಾ ಹೋಗ್ತಾರೆ. ಏನಾಗತ್ತೆ ಅಂದ್ರೆ, ಅಷ್ಟ್ ನೀರೆಲ್ಲ ಕೊಟ್ಟಾಗ ನಮ್ಗೆ ಅಂದ್ರೆ ಏನ್ ನಾವು ಭೂಮಿಗೆ ಆಡ್ ಮಾಡಿರ್ತೀವೋ ಅದೆಲ್ಲ ಲೀಚ್ ಔಟ್ ಆಗತ್ತೆ ಭೂಮಿಯಲ್ಲಿ. ಅಂದ್ರೆ ನೀವು ಅಂದ್ರೆ ಇನ್ಆರ್ಗಾನಿಕ್ ಫರ್ಟಿಲೈಸರ್ಸ್ ಬಹಳಷ್ಟು ಹಾಕಿರ್ತೀರಾ, ಮೆಕ್ರೋನ್ಯೂಟ್ರಿಯೆಂಟ್ಸ್ ಬೆರೆಸಿರ್ತೀರಾ. ಇದೆಲ್ಲ ಏನಾಗುತ್ತೆ, ನೀವು ಹಂಗ ನೀರ್ ಬಿಟ್ಟು ಏನ್ ಅಂದ್ರೆ ಜಾಲಸ್ದಂಗ್ ಆಗ್ತಾ ಇರುತ್ತೆ ಭೂಮಿ. ಗೊಬ್ಬರ ಕೊಡ್ತೀರಾ, ನೀರ್ ಗಂಟೆ ಗಟ್ಲೆ ಕೊಡ್ತೀರಾ, ಏನಾಗುತ್ತೆ ಅದು ಹೀರ್ಕೊಳ್ಳೋ ಅಷ್ಟೊತ್ತಿಗೆ ಅದನ್ನ ಎಲ್ಲ ಒಳಕ್ ಹೋಗ್ಬಿಡ್ತದೆ. ಏನ್ ಕೊಡ್ತೀರಾ ಗಂಟೆ ಗಟ್ಲೆ ನೀರು? 5 hour 6 hour ಎಲ್ಲ ಕೊಡೋ ರೈತರು ಇದಾರೆ, 2 hour 3 hour ಕೊಡೋ. ದಿನ ಒಂದು ಗಂಟೆ ಅಂದ್ರೆ ಭೂಮಿ ಬೆಳವಣಿಗೆ ಅಂತ ನೋಡ್ಕೊಂಡು ಈಗ ನಾಟಿ ಮಾಡ್ತೀರಾ, ಅಪ್ ಟು 20 days ನಿಮ್ಗೆ ಡೈಲಿ ಅರ್ಧರಿಂದ 3/4 ಗಂಟೆ ಕೊಟ್ಕೊಂಡ್ರೆ ಸಾಕು. ನಂತರ ಫ್ಲವರಿಂಗ್ ಆಗ್ತದೆಯಾ, 1 ರಿಂದ 1.5 ಗಂಟೆ ಮಾಡ್ಕೊಳ್ಳಿ ಅಷ್ಟೇ, ಮ್ಯಾಕ್ಸಿಮಮ್ 1.5 ಗಂಟೆ. ನಾನು ಇಷ್ಟು ಬೆಳಗ್ಗೆ ಇನ್ನು ಅಂದ್ರೆ ಈ ವರ್ಷ ಏನಾಗಿದೆ, ಮಳೆ ಆಗಿದೆ, ಸ್ವಲ್ಪ ಬೇಗನೆ ಮಳೆ ಆಗ್ಬಿಡ್ತು. ಅಂದ್ರೆ ನಿಮ್ಗೆ ಏಪ್ರಿಲ್ ಫಸ್ಟ್ ವೀಕಲ್ಲೆಲ್ಲ ಮಳೆ ಆಗಿದೆ, ಹಂಗಾಗಿ ಸ್ವಲ್ಪ ಬೇಸಿಗೆ ಗೊತ್ತಾಗ್ಲಿಲ್ಲ ಜಾಸ್ತಿ. ಅವಾಗ್ಲೂ ಅಂದ್ರೆ ನಾವು ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ನಾವು ಕಾಯಿ ಕಟಾವಾಗ ಬಂದಿದೆ, ಅವಾಗ ಕೂಡ ನಾವು ಕೊಡ್ತಿರೋದು ಡೈಲಿ 1 ರಿಂದ 1.5 ಗಂಟೆ ಮ್ಯಾಕ್ಸಿಮಮ್ ಸಾಕಾಗುತ್ತೆ ದಿನಕ್ಕೆ. ಅಂದ್ರೆ ಒಂದು ಗಿಡಕ್ಕೆ ಇಷ್ಟು ನೀರು ಅಂತ ಇರುತ್ತೆ. ಸ್ವಲ್ಪ ಬೇಸಿಗೆಗೆ ನಿಮ್ಗೆ ಗಿಡ ಎಲೆ ಚಿಕ್ಕದಾಗೋದು, ತ್ರಿಪ್ಸ್ಗೆ ಎಲೆ ಹಳದಿ ಬರೋದು, ಇದೆಲ್ಲ ಮಾಮೂಲಿ ಇದ್ದಿದ್ದೆ. ಹಂಗಂತ ನಾವು ನೀರ್ ಕೊಟ್ಟಿದ ತಕ್ಷಣ ಸರಿ ಹೋಗಲ್ಲ. ಏನು ನಾವು ಪೆಸ್ಟಿಸೈಡ್ಸ್ ಅದನ್ನ ಅಂದ್ರೆ ಇಂಪಾರ್ಟೆಂಟ್ ಆಗಿ ನೀವು ಅಂದ್ರೆ ತ್ರಿಪ್ಸ್ ಮೇಲೆ ಸ್ಪ್ರೇ ಮಾಡ್ಕೊಳ್ಬೇಕಾಗತ್ತೆ. ತ್ರಿಪ್ಸ್ ನ ಕಂಟ್ರೋಲ್ ಆಗಿ ಇಟ್ಕೊಂಡ್ರೆ ನಿಮ್ಗೆ ನೋಡಿ ಅಂದ್ರೆ ಎಲೆ ಸೈಜ್ ಗೊತ್ತಾಗತ್ತೆ ನಿಮ್ಗೆ. ಎಲೆ ಬಂದಿದೆ ಆಕ್ಚುಲಿ ಮಳೆ ಬಿದ್ದಿಂಗ್ ಆಗಿರೋದು ಆಕ್ಚುಲಿ ಗಿಡ. ಈಗ ತ್ರಿಪ್ಸ್ ಏನಾದ್ರು ಮೇದಿದೆ ಆದ್ರೆ ಗೊತ್ತಾಗತ್ತೆ ನಿಮ್ಗೆ. ಅಂದ್ರೆ ಇಲ್ಲಿ ಅಂದ್ರೆ ವೀನ್ಸ್ ಮೇಲೆ ನಿಮ್ಗೆ ಎಲ್ಲೋ ಅಂದ್ರೆ ಡಾಟ್ಸ್ ಬರುತ್ತೆ ಈ ವೀನ್ ಮೇಲೆ. ನೋಡಿ ಇಲ್ಲಿ ಆಲ್ರೆಡಿ ಆಗಿದೆ, ವೈಟ್ ಪ್ಯಾಚಸ್ ಬಂದಿದೆ, ತುಂಬಾ ಕಡಿಮೆ ಇದೆ. ಇದನ್ನ ನೋಡ್ಕೊಳ್ಬೇಕು ಅಷ್ಟೇ ನೀವು. ಏನ್ ಹೇಳಿ, ನಮ್ಗೆ ತ್ರಿಪ್ಸ್ ನ ಹತೋಟಿಯಲ್ಲಿ ಇಟ್ಕೋಬೇಕು. ರೋಗದ ವಿಚಾರಕ್ಕೆ ಬಂದಾಗ ಏನಾದ್ರು ಬೀಳುತ್ತೆ ಸರ್? ರಸ್ಟ್ ಬರುತ್ತೆ ಮ್ಯಾಕ್ಸಿಮಮ್, ಬೂದಿ, ಆಮೇಲೆ ಪೌಡ್ರಿ ಬರುತ್ತೆ. ರಸ್ಟ್ ಮತ್ತೆ ನಿಮ್ಗೆ ಮ್ಯಾಕ್ಸಿಮಮ್ ಪೌಡ್ರಿ ಬರುತ್ತೆ, ಪೌಡ್ರಿ ಮಿಲ್ಡ್ಯೂ ಮತ್ತೆ ರಸ್ಟ್ ಬರುತ್ತೆ. ಅದೇನ್ ಮ್ಯಾಕ್ಸಿಮಮ್ ಮೇಜರ್ ಆಗಿ ಕೆಲಸ ಮಾಡಲ್ಲ. ಸ್ವಲ್ಪ ಮಳೆ ಆದಾಗ ಸ್ವಲ್ಪ ಬರುತ್ತೆ, ಸ್ವಲ್ಪ ಜಾಸ್ತಿ ಆಗುತ್ತೆ. ಸ್ಪ್ರೇಸ್ ಮಾಡ್ಕೊಂಡ್ರೆ ನಿಮ್ ಕಂಟ್ರೋಲ್ ಅಲ್ಲಿ ಇರುತ್ತೆ ಸರ್. ಈಗ ಒಟ್ಟಾರೆ ಇನ್ನೊಂದೇನಂತ ಹೇಳಿದ್ರೆ, ಸಾಲಗಳಲ್ಲಿ ನೀರು ಬಿಡ್ತಾರೆ, ನೀವೇನಾದ್ರು ಕೊಟ್ಟಿದ್ದು? ಇಲ್ಲ ಸರ್, ಏನ್ ಸಾಲಲ್ಲಿ ಏನು ನೀರು ಕೊಟ್ಟಿಲ್ಲ. ಎಷ್ಟು ಅಷ್ಟು ನೀರು ಎಲ್ಲಿದೆ ಸರ್ ಕೊಡೋಕೆ? ಒಟ್ಟಿನಲ್ಲಿ ಕರೆಂಟ್ 6 ಗಂಟೆ ಕರೆಂಟ್ ಕೊಡ್ತಾರೆ. ನಾನು ಹೇಳ್ತೀನಲ್ಲ, ಈಗ 4 ಎಕರೆಗೆ 1.5 ಗಂಟೆ ಕೊಡ್ಬೇಕಂದ್ರೆ 1 ದಿವಸಕ್ಕೆ ಸರಿ ಹೋಗುತ್ತೆ ಅಲ್ಲೇ. ಹಾಗಾಗಿ ಆಗಲ್ಲ ಇದ್ರಲ್ಲೆಲ್ಲ ಸಾಲೆಲ್ಲ ನೀರು ಕೊಡಕ್ಕೆ. ಸ್ವಲ್ಪ ಬೇಗ ಮಳೆ ಆಗಿದೆ, ಅದು ಅನುಕೂಲ ಆಗಿರ್ಬೇಕು. ಅನುಕೂಲ ಆಗಿದೆ ಸರ್. ಒಟ್ಟಾರೆ ಈಗ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲೇ ಮಳೆ ಆಗಿದೆ, ಹಂಗಾಗಿ ನಿಮ್ಗೆ ಪ್ಲಸ್ ಪಾಯಿಂಟ್ ಆಗಿದೆ. ಓಕೆ ಸರ್. ಈಗ ಈ ಒಂದು ವಿಸ್ತೀರ್ಣಕ್ಕೆ ನೀವು ಹಾರ್ವೆಸ್ಟ್ ಎಷ್ಟು ಮಾಡಿದೀರಾ ಸರ್? ಈಗ ಇಲ್ಲಿವರೆಗೂ ಒಂದು 20 tons ಆಗಿದೆ. 20 tons 20 tons ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಅಲ್ಲಿ.
ಸರ್ ವೆರೈಟಿ ಬಂದು ಯಾವ್ದು ಸರ್? ಇದು ಸಿಂಜೆಂಟ ಕಂಪ್ನಿದು ಮೊರಲಿಡ ಸೆಮಿನಿಸ್ ಸ- ಸೆಮಿನಿಸ್ ಬಾಯರ್ ಅವರ ಸೆಮಿನಿಸ್ ಮರ್ಲಿಡ ಸರ್ ಒಟ್ಟಾರೆ ಎಷ್ಟು ಕೆಜಿ ಬೀಜ ನಾಟಿ ಮಾಡಿ? ಸರ್ ನಾವು 4 ಎಕರೆಗೆ 14 ಕೆಜಿ ಅಂದ್ರೆ 14 ಕೆಜಿ ನಾಟಿ ಮಾಡಿದ್ವಿ. ಹಾ. ಅದರಲ್ಲಿ ಒಂದು ಹೋಗಿದೆ ನಿಮ್ಗೆ ಒಂದು 4 ಕೆಜಿ ಬೀಜ ಒಟ್ಟು 4 ಕೆಜಿ ಒಂದು 10 ಯಾಕಂದ್ರೆ ಕೆಜಿ ಇದೆ. ಚೆನ್ನಾಗಿ ಜರ್ಮಿನೇಷನ್ ಆಗ್ಲಿಲ್ಲ. ಹ್ಮ್. ಇದೊಂದು ಅರ್ಧ ಭಾಗ ತುಂಬಾ ಒಂದು 80% ಜರ್ಮಿನೇಷನ್ ಆಗಿತ್ತು. ಹ್ಮ್. ಬಲಗಡೆ ಕಾಣಿಸ್ತಿರೋದು, ಈ ಎಡಗಡೆ ಕಾಣಿಸ್ತಿರೋದು ಹಾ. ಒಂದು 20% ಅಷ್ಟೇ ಜರ್ಮಿನೇಷನ್ ಆಯ್ತು. Okay. ಆಮೇಲೆ ಮತ್ತೆ ಹಾಕಿದವು ಕೂಡ ಮತ್ತೆ ಜರ್ಮಿನೇಷನ್ ಅದಕ್ಕೆ ಪ್ರಾಬ್ಲಮ್ ಆಗಿ ಒಂದು 60% ಇದೆ. ಹಾ. ಈಗ 14 ಕೆಜಿಗೆ ನನ್ಗೊಂದು 11 ಕೆಜಿ ಬೀಜ ಉಳಿದಿರ್ಬೇಕು 11 ಅಷ್ಟೇ. ಕೆಜಿ ಉಳಿದಿದೆ. ಓಕೆ, ಇದರಲ್ಲಿ ಬಂದು ಸರ್ ಈಗ ಒಂದು ಸೋಯಿಂಗ್ ಬಂದು ಡಬಲ್ ಸಿಂಗಲ್ ಮಾಡಿದ್ರೆ ಸೊ ಸ್ಲೋ ಡಬಲ್ ಲೈನ್ ಡಬಲ್ ಮಾಡ್ತೀವಿ. ಜಿಗ್ಜಾಗ್ ಜಿಗ್ಜಾಗ್ ಅಲ್ಲಿ ಡಬಲ್ ಲೈನ್. ಸರ್ ಬೀಜದಿಂದ ಬೀಜಕ್ಕೆ ಅಂತರ ಎಷ್ಟು? ಬೀಜದಿಂದ ಬೀಜಕ್ಕೆ ಅಲ್ಲ, ರೋ ಇಂದ ರೋಗೆ 1 ಅಡಿ ಡಿಸ್ಟೆನ್ಸ್ ಮಾಡಿದ್ವಿ. ಒಂದು ಕಾಲ್ ಅಡಿ ಡಿಸ್ಟೆನ್ಸ್ ಮಾಡಿದ್ವಿ. ರೋ ಅಂದ್ರೆ 2 ಡಬಲ್ ಲೈನ್ ಇದೆ. ಡಬಲ್ ಲೈನ್. ಡಬಲ್ ಲೈನ್ ರೋ ಟು ರೋ ಡಿಸ್ಟೆನ್ಸ್ ಬಂದ್ಬಿಟ್ಟು 1 ಕಾಲ್ ಅಡಿ ಇದೆ. ಹಾ. ಬೀಜಿಂದ ಬೀಜಿಗೆ 1.5 ಇದೆ ಸರ್. 1.5 ಇದೆ ಜಿಗ್ಜಾಗ್ ಫಾರ್ಮೆಟ್. ಜಿಗ್ಜಾಗ್ ಫಾರ್ಮೇಶನ್ ಅಲ್ಲಿ. ಓಕೆ, ಸಾಲಿಂದ ಸಾಲಿಗೆ ಅಂತರ ಸರ್? ಸಾಲಿನ ಸಾಲಿಗೆ 5 ಫೀಟ್ ಇದೆ ಸರ್. ಈಗ ಬೇಸಿಗೆ ಅಂತ ನಾವು ಚೂಸ್ ಮಾಡ್ಕೊಂಡಾಗ ಡಬಲ್ ರೋ ಮಾಡೋದು ಒಳ್ಳೇದ? ಆಕ್ಚುಲಿ ಏನಾಗಿದೆ ಅಂದ್ರೆ ಈಗ ಒಂದ್ ಸ್ವಲ್ಪ ಎಲ್ಲಾರು ಹೇಳೋದು ಒಂದ್ ಸ್ವಲ್ಪ ಅಂದ್ರೆ ಡೆನ್ಸಿಟಿ ಜಾಸ್ತಿ ಆಗಿದೆ, ನಂಬರ್ ಆಫ್ ಪ್ಲಾಂಟ್ಸ್ ಜಾಸ್ತಿ ಆಗಿದೆ ಅಂತ. ಗಿಡ ಜಾಸ್ತಿ ಆಗ್ಬಿಟ್ಟಿದೆ. ನಂಬರ್ ಆಫ್ ಪ್ಲಾಂಟ್ಸ್ ಜಾಸ್ತಿ ಆಗಿದ್ದಕ್ಕಿಂತ ಅಂದ್ರೆ ನಾನು ಜಾಸ್ತಿ ನಾಟಿ ಮಾಡಲಿಲ್ಲ. ಹೆವಿ ಆಗಿದೆ, ಗಿಡ ಹೆವಿ ಆಗಿದೆ ಅಂದ್ರೆ ನಂಬರ್ ಆಫ್ ಬ್ರಾಂಚಸ್ ಜಾಸ್ತಿ ಆಗಿದೆ. ಸ್ವಲ್ಪ ತಾಕತ್ ಜಾಸ್ತಿ ಆಗಿ ಮತ್ತೆ ಯಾವಾಗ ತ್ರಿಪ್ಸ್ ಮೇಂಟೈನ್ ಮಾಡ್ಕೊಂಡಿದೀವೋ ಬಂದಿದ್ದಿಲ್ಲ, ಸುಳಿ ಎಲ್ಲ ಮೇಲಕ್ಕೆ ಹೋಗಿದೆ ನಿಮ್ಗೆ. ಈ ಹೆಂಗ ಮುಟ್ಕೊಂಡು ಅಲ್ಲೇ ಕಟ್ಕೊಂಡಿಲ್ಲ, ಗಂಟು ಕಟ್ಕೊಂಡಿಲ್ಲ, ಗಿಡ ಫ್ರೀ ಆಗಿ ಬಂದಿದೆ, ಫ್ರೀ ಆಗಿ ಬಂದಿದೆ. ಹಂಗಾಗಿ ಸ್ವಲ್ಪ ಬೆಳವಣಿಗೆ ಜಾಸ್ತಿ ಆಗಿ ಸ್ವಲ್ಪ ಗಿಡ ಜಾಸ್ತಿ ಆದಂಗೆ ಗೊತ್ತಾಗ್ತಿದೆ. ನಡೆಯುತ್ತೆ ಸರ್, ಅಂದ್ರೆ 1.5 ಮಾಡ್ಕೊಂಡ್ರೆ ನಡೆಯುತ್ತೆ. ಸ್ವಲ್ಪ ಅಂದ್ರೆ ಸಾಲದಿಂದ ಸಾಲಿಗೆ ಇನ್ ಸ್ವಲ್ಪ ದೂರ ಕುಟ್ಕೊಂಡಿದ್ರು ಚೆನ್ನಾಗಿರೋದು ಅನ್ಸುತ್ತೆ. ಆದ್ರೆ ಬೇಸಿಗೆಯಲ್ಲಿ ಹೇಳಕ್ ಆಗಲ್ಲ, ನಿಮ್ ಬೆಳೆ ಹಿಂಗೆ ಆಗುತ್ತೆ ಅಂತ ಗೆಸ್ ಮಾಡ. ಸ್ವಲ್ಪ ಜಾಸ್ತಿನೇ ಬೆಳೆ ಆಗ್ಬಿಟ್ಟಿದೆ, ಅದರಿಂದ ಸ್ವಲ್ಪ ಒತ್ತು ಅನ್ಸುತ್ತೆ ಈ ಸರಿ. ಸರಿ ಸರ್. ಓಕೆ ಸರ್, ಈಗ ಒಂದು ವಾಟರ್ ಸಾಲ್ಯುಬಲ್ಸ್ ವಿಚಾರಕ್ಕೆ ಬಂದಾಗ ಎಷ್ಟು ದಿನಕ್ಕೊಮ್ಮೆ ಕೊಡಬೇಕಾಗುತ್ತೆ? ಸರಿ, ಎವ್ರಿ ಡೇಸ್ ಅನ್ಸ್ಕೊಳಿ ಕೊಡ್ಕೊಳ್ತೀವಿ. ಯಾಕಂದ್ರೆ ನಾವು ಭೂಮಿಗೆ ಚೆನ್ನಾಗಿ ಗೊಬ್ಬರ ಕೊಟ್ಟಿದೀವಿ, ಗ್ರೀನ್ ಮೆನ್ಯೂರ್ಸ್ ಕೊಟ್ಟಿದೀವಿ, ಅಂದ್ರೆ ಇನ್ಕಾಪ್ ಸೆಣಬನ್ನ ಇದ್ ಮಾಡಿದೀವಿ. ತುಂಬಾ ಕಡಿಮೆ ಸರ್. ಒಟ್ಟಿಗೆ ಗೊಬ್ಬರ ಸರ್? ಒಟ್ಟಿಗೆ ಗೊಬ್ಬರನ ಕೊಟ್ಟಿದ್ದೀನಿ. ಸ್ವಲ್ಪ ಕೋಳಿ ಗೊಬ್ಬರನ ಮಿಕ್ಸ್ ಮಾಡ್ಬಿಟ್ಟು ಎಲ್ಲ ಇದ್ ಮಾಡ್ಬಿಟ್ಟು ಕೊಟ್ಟಿದೀವಿ. ಆಮೇಲೆ ಬೆಡ್ ಪ್ರಿಪರೇಷನ್ ಅಲ್ಲಿ ಎಲ್ಲ NPK, ಸ್ವಲ್ಪ ಮೈಕ್ರೋನ್ಯೂಟ್ರಿಯೆಂಟ್ಸ್ ಮತ್ತೆ ವ್ಯಾಮು ಇದೆಲ್ಲ ಆಡ್ ಮಾಡಿದ್ವಿ. ಸ್ಟೆಕೋಡರ್ಮಾ ಎಲ್ಲ ಆಡ್ ಮಾಡಿದೀವಿ. ಆಡ್ ಮಾಡಿದ್ಮೇಲೆ ತುಂಬಾ ಕಡಿಮೆ ವಾಟರ್ ಸಾಲ್ಯುಬಲ್ಸ್ ಹೋಗಿರೋದು, ತುಂಬಾ ಅಂದ್ರೆ ತುಂಬಾ ಕಡಿಮೆ. ನೀವು ಮೈಕ್ರೋ ಆರ್ಗಾನಿಸಮ್ಸ್ ಕೊಟ್ಟಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತೀವಿ. ಓಕೆ ಸರ್, ಈಗ ಅಂದ್ರೆ ಒಂದು ವಾರಕ್ಕೆ ಒಂದ್ಸಲಿ ಕೊಡ್ತೀರಾ ವಾಟರ್ ಸಾಲ್ಯುಬಲ್ಸ್? ಅಷ್ಟೇ ಸರ್, ವಾರಕ್ಕೊಂದ್ಸತಿ ಹೋಗ್ತೀವಿ ಅಷ್ಟೇ ಮ್ಯಾಕ್ಸಿಮಮ್. ಹೌದು ಸರ್. ಇದೊಂದು ಒಟ್ಟಿನಲ್ಲಿ ಬೇಸಿಗೆ ಸಮ್ಮರ್ ಅಲ್ಲಿ ಇಷ್ಟು ಮಾತ್ರ ನೀಟಾಗಿ ಬೆಳೆ ಮೇಂಟೈನ್ ಮಾಡಿದೀರಾ, ತುಂಬಾನೇ ಚೆನ್ನಾಗಿದೆ ಸರ್. ಮತ್ತೆ ಒಂದು ಓವರ್ ಆಲ್ ಈಲ್ಡ್ ತಗೊಂಡೋದ್ರೆ ಒಂದು 50+ ಸರ್. ನಾನು ಈಗ ಎಕರೆಗೆ ಒಂದು 10 ಟನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಅದೇ ಸರ್, ಒಂದು 50 ಟನ್ಸ್ ವರ್ಗೂ ರೀಚ್ ಆಗಬಹುದಾ ಈ ಸರ್ತಿ? ಇಲ್ಲ ಅಂದ್ರೆ 4 ಎಕರೆಗೆ ಅಂದ್ರೆ ಎಕರೆಗೆ 10 ಟನ್ಸ್ ಈಲ್ಡ್ 40 ಟನ್ಸ್ 4 ಎಕರೆಗೆ. ಅದ್ರ ಮೇಲೆ ಬಂದ್ರೆ ಮತ್ತೆ ಚಿಗುರು ಅಲ್ಲ ತಗೊಳ್ಬಹುದು, ಈಲ್ಡ್ ತಗೊಳ್ಬಹುದು. ಏನಾಗುತ್ತೆ ಅಂದ್ರೆ ಕಾಯಿಲ್ ಈ ಬೇಸಿಗೆ ಅಲ್ವಾ, ಬಿಸಿಗೆ ಏನಾಗುತ್ತೆ ಕಾಯಿಲ್ ಲೆಂತ್ ಕಡಿಮೆ ಆಗುತ್ತೆ. ನಂಬರ್ ಆಫ್ ಫ್ರೂಟ್ಸ್ ಇದೆ, ನಂಬರ್ ಆಫ್ ಪಾರ್ಟ್ಸ್ ಇದೆ, ಏನಾಗುತ್ತೆ ಕಾಯಿಲ್ ಲೆಂತ್ ಕಡಿಮೆ ಆಗುತ್ತೆ. ಆಗ ಏನಾಗದಾಗ ನಿಮ್ಗೆ ಅಂದ್ರೆ ತಗೊಂಡಿದೆ ಆಟೋಮೆಟಿಕ್ಲಿ ಈಲ್ಡ್ ಮೇಲೆ ಹೊಡ್ತಾ ಆಗುತ್ತೆ. 15 ಟನ್ಸ್ ತಗೊಳ್ಳೋದು ಸರ್. ಅಂದ್ರೆ ಕಾಯಿ ಬಂದಿದೆ, ನೀಟಾಗಿ ಬಂದಿದೆ ನೋಡಿ, ಈಗ ನೀಟಾಗಿ ಬಂದಿದೆ, ಇಲ್ಲ ಅಂತಲ್ಲ. ಏನಾಗುತ್ತೆ ಫ್ಲವರ್ ಡ್ರಾಪ್ ಆಗುತ್ತೆ ಬಿಸಿಗೆ. ಈಗ ನೋಡಿ ಅಂದ್ರೆ ಈ ಗೊಂಚಲಲ್ಲಿ 4 ಮಾತ್ರ ಕಚ್ಚಿದೆ, ಇನ್ನೊಂದ್ 2 ಉದುರೋಗಿದೆ. ಈಗ ಏನಾಗುತ್ತೆ ಅಂದ್ರೆ ಅದು ಹೊಡ್ತ ಆಗುತ್ತೆ. ಆಮೇಲೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಕಾಯಿ ಲೆಂತ್ ಇನ್ನೂ ಸ್ವಲ್ಪ ಜಾಸ್ತಿ ಬರುತ್ತೆ. ಈ ನಂಬರ್ ಆಫ್ ಫ್ರೂಟ್ಸ್ ಜಾಸ್ತಿ ಇರುತ್ತೆ ಪ್ರತಿ ಇದ್ರಲ್ಲಿ. 1 ಎಕರೆಗೆ 10 ಟನ್ ಅಂದ್ರೆ ಇದು ಸಾಮಾನ್ಯದ ವಿಷಯನಲ್ಲ ಸಮ್ಮರ್ ಅಲ್ಲಿ. ನಾ 10 ಟನ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಈಗ ಆಲ್ರೆಡಿ ಒಂದು 15 to 18 ಟನ್ ಹಾರ್ವೆಸ್ಟ್ ಆಗಿದೆ. ಈ ಕೊಯ್ಲು ಒಂದು 7 ಟನ್ 8 ಟನ್ ಆಗ್ಬೋದು. ಇನ್ನೊಂದು 3 ಕಟಿಂಗ್ಸ್ ಆರಾಮಾಗಿ ಆಗುತ್ತೆ. ಚಿಗುರಾಕ್ ಬಿಡ್ತೀರಾ ಸರ್ ಗಿಡನ? ಬಂದ್ರೆ ಚಿಗುರು ಬಂದ್ರೆ ತಗೊಳ್ಳೋದಲ್ವಾ ಸರ್, ಲಾಭನೇ ಅಲ್ವಾ? ಓಕೆ ಸರ್. ಓಕೆ ಸರ್, ಈ ಪ್ರೋಗ್ರೆಸಿವ್ ಫಾರ್ಮರ್ ಆಗಿ ಅಂದ್ರೆ ಒಂದಿಷ್ಟೆಲ್ಲ ಒಂದು ಪುಟ್ಟ ಮಾಹಿತಿ ನಮ್ಗೋಸ್ಕರ ಕೊಟ್ಟಿದ್ದೀರಾ. ಇದೇ ರೀತಿ ಮಾಡ್ತಾ ಇರಿ. ಒಂದ್ ಸ್ವಲ್ಪ ಜನಕ್ಕೆ ನೀವು ರೋಲ್ ಮಾಡಲ್ ಇದ್ದಂಗೆ. ನನ್ಗನ್ಸಿದ್ ಮಟ್ಟಿಗೆ ಈ ಕಡೆ ಎಲ್ಲ ಸುಮಾರು ಜನ ನಿಮ್ಮಿಂದ ಪ್ರೇರಣೆ ತಗೊಂಡ್ ಮಾಡಿರೋರು ಇರ್ತಾರ. ಆತರ ಏನಿಲ್ಲ, ಈಗ ಅಗ್ರಿಕಲ್ಚರ್ ಅಂದ್ರೆ ಇಲ್ಲಿಂದ ಎಲ್ಲಿಗೂ ಬೆಳ್ಕೊಂಡು ಹೋಗಿದೆ ಸರ್. ಸರ್, ಅದು ಅಂದ್ರೆ ಅದೊಂಥರ ಇದಿದ್ದಂಗೆ ಸರ್. ಈಗ ಏನ್ ಮಾಡಿದ್ರು ಸಾಕಾಗಲ್ಲ, ಏನ್ ಇದು ಲೈನ್ಸ್ ಅಲ್ಲಿ ಬಂದು ಒಂದು ಲೈನ್ ಮಾತ್ರ ನೀವು ಟಾಪ್ ಹಾಕಿದೀರಾ. ಆಕ್ಚುಲಿ ಏನಾಗುತ್ತೆ ಅಂದ್ರೆ ಎಲ್ಲಾ ಲೈನ್ ಹೇಳಿದ್ರೆ ನಿಮ್ ಗಾಳಿ ವಾತಾವರಣ ಅಂದ್ರೆ ಬಿಸಿ ಆಗುತ್ತೆ ತುಂಬಾ. ಅಂದ್ರೆ ಈಗ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಆ ಲೈನ್ ಅಲ್ಲಿ ಏನಾಗಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಎಲೆ ತುಂಬಾ ಡ್ರಾಪ್ ಆಗುತ್ತೆ ಈ ಲೈನ್ ಅಲ್ಲಿ. ಇಲ್ಲಿ ಗಿಡ ಆಗ್ಲಿ ನೆರಳು ಕಟ್ಕೊಂಡುತ್ತೆ, ಗಿಡ ಎಲೆ ಎಲ್ಲ ಉದುರೋಗ್ಬಿಡುತ್ತೆ. ಆಮೇಲೆ ರೆಸ್ಟ್ ಬಹಳ ಬೇಗ ಬಂದ್ಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬಂದಿದೆ, ಬರುತ್ತೆ, ಎಲೆ ಮೇಲೆನೂ ಬರುತ್ತೆ. ಗಾಳಿ ವಾತಾವರಣ ಇದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ಲಿ ಅದು ಕಂಟ್ರೋಲ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಈ ಲೈನ್ ಅಲ್ಲಿ ಗೊತ್ತಾಗುತ್ತೆ ನೋಡಿ, ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ.
ಫ್ರೀ ಆಗಿದೆ, ಇದು ಆರಾಮಾಗಿ ಆರಾಮಾಗಿದೆ. ಇಲ್ಲಿ- ಅದಕ್ಕೆ ಒಂದ್ ಬಿಟ್ಟು ಒಂದು ಹಾಕಿದೀವಿ. ಈಗ ಏನಾಗುತ್ತೆ ಅಂದ್ರೆ ಒಂದ್ರಲ್ಲಿ ಗಾಳಿ ಆಡಿದ್ರೆ 2 ಲೈನ್ಗೂ ಅನುಕೂಲ ಆಗುತ್ತೆ ಅಂತ. ಹಾ. ಓಕೆ ಸರ್, ಇಷ್ಟೆಲ್ಲ ಒಂದು ಮಾಹಿತಿ ನಮಗೋಸ್ಕರ ಕೊಟ್ಟಿದ್ದಕ್ಕೆ ನಿಮ್ಗೆ ನಮ್ ಕಡೆಯಿಂದ ಧನ್ಯವಾದಗಳು ಸರ್. ಪಾಪ ನಿಮ್ ಟೈಮ್ ವೇಸ್ಟ್ ಮಾಡೋದು ಇಷ್ಟಪಡಲ್ಲ, ನೀವು ಸ್ಪ್ರೇ ಮಾಡಿದ್ರ. ಹೋಗಿ ಟಿಫನ್ ಮಾಡಿ ಸರ್. ಓಕೆ, ಥ್ಯಾಂಕ್ ಯು. ಓಕೆ ಅವ್ರ